Next question. Solve the following problem graphically. Maximize and minimize z equal to x plus 2y subject to constraints. X plus 2y greater than or equal to 100. 2x minus y less than or equal to 0. 2x plus y less than or equal to 200. x, y greater than or equal to 0 ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ನಾವು ಎಷ್ಟು ಲೀನಿಯರ್ ಇಕ್ವೇಷನ್ಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಬ್ಸರ್ವ್ ಮಾಡಬೇಕು. x plus 2y less than or equal to 100, 2x minus y less than or equal to 0, 2x plus y less than or equal to 200 ಅಂತ ಹೇಳಿ 3 ಲೀನಿಯರ್ ಇಕ್ವೇಷನ್ಸ್ ಅನ್ನು ಕೊಟ್ಟಿದ್ದಾರೆ. I will write equations. x plus 2y greater than or equal to 100, 2x minus y less than or equal to 0, 2x plus y less than or equal to 200. First point, a conversion ಅಂದರೆ ಈ ಲೀನಿಯರ್ ಇಕ್ವೇಷನ್ ಅನ್ನು ಈಕ್ವಲ್ ಟು ಆಗಿ ಕನ್ವರ್ಟ್ ಮಾಡಿ ಬರೀಬೇಕು. x plus 2y equal to 100. Second equation, 2x minus y equal to 0. Third equation, 2x plus y equal to 200. So first equation, x plus 2y equal to 100 ಇದೆ. ಡಿವೈಡಿಂಗ್ ಆನ್ ಬೋತ್ ಸೈಡ್ 100 ಸಿಂಪ್ಲಿಫೈ ಮಾಡಿದಾಗ x ಡಿವೈಡೆಡ್ ಬೈ 100 ಪ್ಲಸ್ 2 ಬೈ 100 ಇಟ್ ಮೀನ್ 1 ಬೈ 50 ಆಗುತ್ತೆ. ಅಂದರೆ y ಡಿವೈಡೆಡ್ ಬೈ 50 ಆಗುತ್ತೆ. ಈಕ್ವಲ್ ಟು 100 ಬೈ 100 ಇಟ್ ಮೀನ್ 1 ಆಗುತ್ತೆ. ಅಂದರೆ ಇಕ್ವೇಷನ್ x ಡಿವೈಡೆಡ್ ಬೈ 100 ಪ್ಲಸ್ y ಬೈ 50 ಈಕ್ವಲ್ ಟು 1 ಆಗುತ್ತೆ. ಸೆಕೆಂಡ್ ಇಕ್ವೇಷನ್ 2x ಮೈನಸ್ y ಈಕ್ವಲ್ ಟು 0 ಇದೆ. ಸೊ ಡಿವೈಡಿಂಗ್ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಇಕ್ವೇಷನನ್ನು 2x ಈಕ್ವಲ್ ಟು y ಆಗಿ ಕನ್ವರ್ಟ್ ಮಾಡೋಣ. ಅಂದರೆ ಮೈನಸ್ ವೈನ ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದರೆ 2x ಈಕ್ವಲ್ ಟು y ಆಗುತ್ತೆ. ಅದೇ ಥರ ಥರ್ಡ್ ಇಕ್ವೇಷನ್ 2x ಪ್ಲಸ್ y ಈಕ್ವಲ್ ಟು 200 ಇದೆ. ಡಿವೈಡಿಂಗ್ ಆನ್ ಬೋತ್ ಸೈಡ್ 200 ಮಾಡಿದಾಗ 2x ಡಿವೈಡೆಡ್ ಬೈ 200 ಇಟ್ ಮೀನ್ x ಡಿವೈಡೆಡ್ ಬೈ 100 ಆಗುತ್ತೆ. ಪ್ಲಸ್ y ಡಿವೈಡೆಡ್ ಬೈ 200 ಈಕ್ವಲ್ ಟು 200 ಬೈ 200 ಇಟ್ ಮೀನ್ 1 ಆಗುತ್ತೆ. ಈ ಇಕ್ವೇಷನ್ ಬೇಸ್ ಥ್ರೂ ಎಕ್ಸ್ ಆ್ಯಂಡ್ ವೈ ಪಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ವೈ ಟರ್ಮ್ ಎಕ್ಸ್ ಈಕ್ವಲ್ ಟು 0 ಪುಟ್ ಮಾಡಿದಾಗ ವೈ ಟರ್ಮ್ 50 ಆಗುತ್ತೆ. ಅಂದರೆ ವೈ ಡಿನಾಮಿನೇಟರ್ 50 ಇದೆಯಲ್ಲ, ಸೊ 50 ಆಗುತ್ತೆ. ಸೆಕೆಂಡ್ ಟರ್ಮ್ ವೈ ಈಕ್ವಲ್ ಟು 0 ಪುಟ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ 100 ಆಗುತ್ತೆ. ಅಂದರೆ ಎಕ್ಸ್ ಡಿನಾಮಿನೇಟರ್ 100 ಇದೆ. ಈ ರೀತಿಯಾಗಿ 2 ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು. ಅದೇ ಥರ ನೆಕ್ಸ್ಟ್ ಅಂತ ಥರ್ಡ್ ಇಕ್ವೇಷನ್ ಸಿಂಪ್ಲಿಫೈ ಮಾಡೋಣ. ಆಫ್ಟರ್ ದಟ್ ಸೆಕೆಂಡ್ ಇಕ್ವೇಷನನ್ನು ನೋಟ್ ಮಾಡೋಣ. ಎಕ್ಸ್ ವೈ ಎಕ್ಸ್ ಟರ್ಮ್ 0 ಪುಟ್ ಮಾಡಿದಾಗ ವೈ ವ್ಯಾಲ್ಯೂ 200 ಆಗುತ್ತೆ. 200. ಅದೇ ಥರ ವೈ ವ್ಯಾಲ್ಯೂ 0 ಪುಟ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ 100 ಆಗುತ್ತೆ. ಈ ರೀತಿಯಾಗಿ ಥರ್ಡ್ ಇಕ್ವೇಷನ್ 2 ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ಎಕ್ಸ್ ಟರ್ಮ್ ವೈ ಟರ್ಮ್. ಸೊ ಇಲ್ಲ ಎಕ್ಸ್ ಈಕ್ವಲ್ ಟು ನಾವೇನು ಪುಟ್ ಮಾಡ್ತೀವಿ ಅದರ ಡಬಲ್ ಆಗಿ ವೈ ಟರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಈಕ್ವಲ್ ಟು 50 ಪುಟ್ ಮಾಡಿದಾಗ ಎಕ್ಸ್ ಈಕ್ವಲ್ ಟು 50 ಇಂಟು 2 ಇಟ್ ಮೀನ್ 100 ಆಗುತ್ತೆ. ಸೊ ವೈ ವ್ಯಾಲ್ಯೂ 100 ಆಗುತ್ತೆ. ಅದೇ ಥರ ಎಕ್ಸ್ ಈಕ್ವಲ್ ಟು 10 ಪುಟ್ ಮಾಡಿದರೆ ಎಕ್ಸ್ ಈಕ್ವಲ್ ಟು 10 ಪುಟ್ ಮಾಡಿದಾಗ ವೈ ವ್ಯಾಲ್ಯೂ 20 ಆಗುತ್ತೆ. ಈ ರೀತಿಯಾಗಿ 2 ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಬೇಕು. ಸೊ ಎಕ್ಸ್ ಆ್ಯಂಡ್ ವೈ ಪಾಯಿಂಟ್ ಕನ್ಸಿಡರ್ ಮಾಡಿಕೊಂಡು ಗ್ರಾಫನ್ನು ಫೈಂಡ್ ಔಟ್ ಮಾಡೋಣ. ಎಕ್ಸ್ದ ಹೈಯೆಸ್ಟ್ ವ್ಯಾಲ್ಯೂ 100 ಇದೆ. ಸೊ 100 ಮಾಡಬೇಕು. 20, 40, 60, 80, 100, 120 ಆ್ಯಂಡ್ 140 ಆಗುತ್ತೆ. ಅದೇ ಥರ ವೈ ಎಕ್ಸಿಸ್ ಬಿಗ್ಗೆಸ್ಟ್ ಟರ್ಮ್ 200 ಇದೆ. ಸೊ 200 ಟರ್ಮ್ ಆಗೋವರೆಗೂ ನೋಟ್ ಮಾಡ್ಕೊಳ್ಳೋಣ. 20, 40, 60, 80, 100, 120, 140, 160, 180, 200. ನೆಕ್ಸ್ಟ್ ಅಂತ ಕನ್ಸಿಡರ್ ಮಾಡೋಣ. ಎಕ್ಸ್ ಆಕ್ಸಿಸ್ 0, ವೈ ಟರ್ಮ್ 50 ಇದೆ. ಅಂದರೆ ಎಕ್ಸ್ ಆಕ್ಸಿಸ್ 0 ಟರ್ಮ್, ವೈ ಟರ್ಮ್ 50 ಇಟ್ ಮೀನ್ ವೈ ಆಕ್ಸಿಸ್ 50, 40 ಆ್ಯಂಡ್ 60 ಇನ್ ಬಿಟ್ವೀನ್ 50 ಟರ್ಮ್ ಆಗುತ್ತೆ. ಅಂದರೆ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಅಂತ ಎಕ್ಸ್ ಆಕ್ಸಿಸ್ 100, ವೈ ಟರ್ಮ್ 0. ಅಂದರೆ ವೈ ಆಕ್ಸಿಸ್ 0, ಎಕ್ಸ್ ಟರ್ಮ್ 100, ಎಕ್ಸ್ ಟರ್ಮ್ 100 ಈ ರೀತಿ ಪಾಯಿಂಟ್ ಆಗುತ್ತೆ. ಸ್ಟ್ರೇಟ್ ಲೈನ್ ಕನ್ಸಿಡರ್ ಮಾಡಿದಾಗ ಈ ರೀತಿ ಆಗುತ್ತೆ. ಈ ಇಕ್ವೇಷನ್ ಈ ಸ್ಟ್ರೇಟ್ ಲೈನ್ ಇಕ್ವೇಷನ್ ಎಕ್ಸ್ ಪ್ಲಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 100 ಇಕ್ವೇಷನ್ ಆ್ಯಂಡ್ ದ ಪಾಯಿಂಟ್ ಎಕ್ಸ್ ಎಕ್ಸಿಸ್ 50, ವೈ ಎಕ್ಸಿಸ್ 100. ಅಂದರೆ ಎಕ್ಸ್ ಎಕ್ಸಿಸ್ 50, 40 ಆ್ಯಂಡ್ 60 ಇನ್ ಬಿಟ್ವೀನ್ 50 ಆಗುತ್ತೆ. ಎಕ್ಸಿಸ್ 100 ಇಟ್ ಮೀನ್ ಈ ರೀತಿ ಆಗುತ್ತೆ. ಅಂದರೆ ಎಕ್ಸ್ ಎಕ್ಸಿಸ್ 50 ಆ್ಯಂಡ್ ವೈ ಎಕ್ಸಿಸ್ 100 ಈ ರೀತಿ ಪಾಯಿಂಟ್ ಆಗುತ್ತೆ.
ಸೆಕೆಂಡ್ ಬಂತ ಎಕ್ಸ್ ಎಕ್ಸಿಸ್ 10 ವೈ ಎಕ್ಸಿಸ್ 20 ಎಕ್ಸ್ ಎಕ್ಸಿಸ್ 10 ಅಂದರೆ 0 to 20 ಇನ್ ಬಿಟ್ವೀನ್ 10 ಆಗುತ್ತೆ. ಎಕ್ಸ್ ಎಕ್ಸಿಸ್ 10 ವೈ ಎಕ್ಸಿಸ್ 20 ಈ ರೀತಿ ಪಾಯಿಂಟ್ ಆಗುತ್ತೆ. ಸ್ಟ್ರೇಟ್ ಲೈನ್ ಕನ್ಸಿಡರ್ ಮಾಡಿದಾಗ ಈ ರೀತಿ ಆಗುತ್ತೆ. ಸೊ ಇಕ್ವೇಷನ್ 2x ಮೈನಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಥರ್ಡ್ ಬಂತು ಎಕ್ಸ್ ಎಕ್ಸಿಸ್ 0 ಆ್ಯಂಡ್ ವೈ ಎಕ್ಸಿಸ್ 200. ಎಕ್ಸ್ ಎಕ್ಸಿಸ್ 0 ವೈ ಎಕ್ಸಿಸ್ 200 ಅಂದರೆ ಈ ರೀತಿ ಪಾಯಿಂಟ್ ಆಗುತ್ತೆ. ಅದೇ ಥರ ಎಕ್ಸ್ ಎಕ್ಸಿಸ್ 100 ವೈ ಎಕ್ಸಿಸ್ 0 ಅಂದರೆ ವೈ ಎಕ್ಸಿಸ್ 0 ಎಕ್ಸ್ ಎಕ್ಸಿಸ್ 100 ಅಂದರೆ ಈ ಸ್ಟ್ರೇಟ್ ಲೈನ್ ಕನ್ಸಿಡರ್ ಮಾಡಿದಾಗ ಈ ರೀತಿ ಆಗುತ್ತೆ. ದ ಇಕ್ವೇಷನ್ಸ್ 2x plus y less than or equal to 200. Next, main shading portion. First equation x plus 2y greater than or equal to 100. ಅಂದರೆ ಈ ಇಕ್ವೇಷನಲ್ಲಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ 0 ಪುಟ್ ಮಾಡಿದಾಗ ಸೊ 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 100 ಆಗುತ್ತೆ. 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 100 ದ ಸ್ಟೇಟ್ಮೆಂಟ್ ವಿಲ್ ಬಿ ನಾಟ್ ಎ ಟ್ರೂ ಆಗುತ್ತೆ, ಅಂದರೆ ಇಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಶೇಡಿಂಗ್ ಪೋರ್ಷನ್ ವಿಲ್ ಬಿ ನಾಟ್ ಒರಿಜಿನ್, ಅಂದರೆ ನಾಟ್ ಒರಿಜಿನ್ ಅಂದರೆ ಸೊ ಈ ರೀತಿಯಾಗಿ ಶೇಡ್ ಮಾಡಬೇಕು. ಸೆಕೆಂಡ್ ಇಕ್ವೇಷನ್ x plus y less than or equal to 200. ಸೊ put x and y value 0. 0 is less than or equal to 200 ಆಗುತ್ತೆ. 0 is less than or equal to 200. It is a true statement. The shading portion will be origin ಆಗುತ್ತೆ, ಅಂದರೆ ಇಟ್ ಈಸ್ ಟ್ರೂ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ದ ಶೇಡಿಂಗ್ ವಿಲ್ ಬಿ ಒರಿಜಿನ್. ಈ ಸ್ಟೇಟ್ ಲೈನ್ ಒರಿಜಿನ್ ಕಡೆ ಶೇಡ್ ಮಾಡಬೇಕು ಈ ರೀತಿಯಾಗಿ. ನೆಕ್ಸ್ಟ್ ಲೈನ್ ದಿಸ್ ಒನ್. ಸೊ ದ ಇಕ್ವೇಷನ್ 2x ಮೈನಸ್, ಈ ಇಕ್ವೇಷನನ್ನು ನಾವು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಕ್ಕೆ ಆಗಲ್ಲ, ಹಾಗಾಗಿ 2x ಮೈನಸ್ ವೈನ ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದರೆ ಲೆಸ್ ದೆನ್ ಆರ್ ಈಕ್ವಲ್ ಟು y ಆಗುತ್ತೆ, ಅಂದರೆ 2x ಲೆಸ್ ದೆನ್ ಆರ್ ಈಕ್ವಲ್ ಟು y ಆಗುತ್ತೆ. ಸೊ y ಈಸ್ ದ ಬಿಗ್ಗೆಸ್ಟ್ ವ್ಯಾಲ್ಯೂ. ಅಂದರೆ ಎಕ್ಸ್ ಆ್ಯಂಡ್ y ವ್ಯಾಲ್ಯೂಸನ್ನು ನೋಡ್ಬೋದು. ಎಕ್ಸ್ ಟರ್ಮ್ 50 ಆದರೆ y ವ್ಯಾಲ್ಯೂ 100 ಆಗಿರುತ್ತೆ, ಅದೇ ಥರ ಎಕ್ಸ್ ವ್ಯಾಲ್ಯೂ 10 ಆದರೆ y ವ್ಯಾಲ್ಯೂ 20 ಆಗಿರುತ್ತೆ. ಹಾಗಾಗಿ y ವ್ಯಾಲ್ಯೂ ಈಸ್ ಎ ಬಿಗ್ಗೆಸ್ಟ್ ವ್ಯಾಲ್ಯೂ ಆಗಿರೋದ್ರಿಂದ ಸೊ ನಾವು ಶೇಡಿಂಗ್ ಪೋರ್ಷನನ್ನು y ಎಕ್ಸಿಸ್ ಕಡೆನ ಶೇಡ್ ಮಾಡಬೇಕು ಈ ರೀತಿಯಾಗಿ. ಈ ಲೈನ್ y ಎಕ್ಸಿಸ್ ಕಡೆ ಶೇಡ್ ಮಾಡಬೇಕು ಈ ರೀತಿಯಾಗಿ. ಹಾಗಾದರೆ ನಮಗೆ ಈ ಪೋರ್ಷನಲ್ಲಿ 3 ಇಕ್ವೇಷನ್ಸ್, 3 ಸ್ಟ್ರೇಟ್ ಲೈನ್ ಸೊಲ್ಯೂಷನ್ ರೀಸನ್ ಶೇಡ್ ಆಗಿರೋದ್ರಿಂದ ನಾವು ಈ ಪೋರ್ಷನ್ನ ಪೂರ್ತಿಯಾಗಿ ಶೇಡ್ ಮಾಡಬೇಕು. ಸೊ ಕಾರ್ನರ್ ಪಾಯಿಂಟ್ಸ್ ಈ ರೀತಿಯಾಗಿದೆ. ದಿಸ್ ಪಾಯಿಂಟ್, ದಿಸ್ ಒನ್, ಈ ರೀತಿಯಾಗಿ ನಾವು ಕಾರ್ನರ್ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ಸ್. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ 0 ಆಗಿದೆ, ವೈ ಆಕ್ಸಿಸ್ 50 ಇದೆ, ಅಂದರೆ ಎಕ್ಸ್ ಆಕ್ಸಿಸ್ 0 ವೈ ಆಕ್ಸಿಸ್ 50. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ 0 ಇದೆ, ವೈ ಆಕ್ಸಿಸ್ 200. ಅದೇ ಥರ ನೆಕ್ಸ್ಟ್ ಬಂತ ಎಕ್ಸ್ ಆಕ್ಸಿಸ್ 50 ಇದೆ, ವೈ ಆಕ್ಸಿಸ್ 100 ಇದೆ, ಈ ರೀತಿ ಪೋರ್ಷನ್. ಎಕ್ಸ್ ಆಕ್ಸಿಸ್ 20 ಇದೆ, ಎಕ್ಸ್ ಆಕ್ಸಿಸ್ 20, ವೈ ಆಕ್ಸಿಸ್ 40 ಇದೆ. ಅಂದರೆ ಸೊ ಕಾರ್ನರ್ ಪಾಯಿಂಟ್ಸ್ ಎಕ್ಸ್ ಆಕ್ಸಿಸ್ 0 ವೈ ಆಕ್ಸಿಸ್ 50, ಎಕ್ಸ್ ಆಕ್ಸಿಸ್ 0 ವೈ ಆಕ್ಸಿಸ್ 200, ಎಕ್ಸ್ ಆಕ್ಸಿಸ್ 50 ವೈ ಆಕ್ಸಿಸ್ 100, ಎಕ್ಸ್ ಆಕ್ಸಿಸ್ 20 ಆ್ಯಂಡ್ ವೈ ಆಕ್ಸಿಸ್ 40. ಈ ರೀತಿಯಾಗಿ ನಾವು ಕಾರ್ನರ್ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕು. ಸೊ ಐ ವಿಲ್ ಟೇಕಿಂಗ್ ದ ಕಾರ್ನರ್ ಪಾಯಿಂಟ್ಸ್. ಕಾರ್ನರ್ ಪಾಯಿಂಟ್ಸ್ ಫಸ್ಟ್ ಬಂತ 0 50, 0 200, 50 100, 20 40. ಈ ರೀತಿಯಾಗಿ ಕಾರ್ನರ್ ಪಾಯಿಂಟ್ಸನ್ನು ನೋಟ್ ಮಾಡಬೇಕು. ಲಾಸ್ಟ್ ಬಂತ ಆಪ್ಟಿಮಲ್ ಸೊಲ್ಯೂಷನ್. ಆಪ್ಟಿಮಲ್ ಸೊಲ್ಯೂಷನ್ ಟೇಕಿಂಗ್ ದ ಕಾರ್ನರ್ ಪಾಯಿಂಟ್ಸ್ 0 50, 0 200, 50 100, 20 40. So equation z equal to x plus 2y,
put x equal to 0 and y equal to 50. X it means 0 plus 2 into y it means 50 equal to 0 plus 2 into 50 it means 100 ಆಗುತ್ತೆ ಅಂದರೆ 100. ನೆಕ್ಸ್ಟ್ ಪಾಯಿಂಟ್ x equal to 0 plus 2 as it is, y it means 200 equal to 0 plus 2 into 200 it means 400 ಆಗುತ್ತೆ. 0 plus 400 400 equal to 50 plus 2, y it means 100, 50 plus 2 into 100 it means 200, 50 plus 200 value 250 ಆಗುತ್ತೆ. ಲಾಸ್ಟ್ ಪಾಯಿಂಟ್ x equal to 20 plus 2 as it is, y it means 40 equal to 20 plus 2 into 40 it means 80 ಆಗುತ್ತೆ. 20 plus 80 ವ್ಯಾಲ್ಯೂ 100 ಆಗುತ್ತೆ. ದ ವ್ಯಾಲ್ಯೂಸ್ 100, 400, 250, 100 ಈ ರೀತಿಯಾಗಿ 4 ಸಿಂಪ್ಲಿಫೈ ಮಾಡ್ಬೋದು. therefore maximum value it means 400 and minimum value it means 100. Minimum value. Therefore the maximum value 400 at the point 0 to 100 and the minimum value 100 at the point 0, 50 and 20, 40. ಸೊ ಈ ರೀತಿಯಾಗಿ ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸನ್ನು ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಸಾಲ್ವ್ ದ ಫಾಲೋವಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ, ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ z equal to 5x plus 10y subject to constraints x plus 2y less than or equal to 120, x plus y greater than or equal to 60, x minus 2y greater than or equal to 0 and xy greater than or equal to 0 ಅಂತ ಹೇಳಿ ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ ಅಂತೇಳಿ ಅಬ್ಸರ್ವ್ ಮಾಡಬೇಕು. ಸೊ ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ ಟು 120, ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60, ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೇಳಿ 3 ಇಕ್ವೇಷನನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಐ ವಿಲ್ ಟೇಕಿಂಗ್ ದ ಇಕ್ವೇಷನ್ಸ್. ಎಕ್ಸ್ ಪ್ಲಸ್ 2y less than or equal to 120. Second equation, x plus y greater than or equal to 60 and the third equation x minus 2y greater than or equal to 0 ಅಂತ ಹೇಳಿ 3 ಇಕ್ವೇಷನ್ ಅನ್ನು ಕೊಟ್ಟಿದ್ದಾರೆ. ಟೇಕಿಂಗ್ ದ ಕನ್ವರ್ಷನ್ ಪಾರ್ಟ್, x plus 2y equal to 120, x plus y equal to 60. ಅದೇ ಥರ ಥರ್ಡ್ ಇಕ್ವೇಷನ್ x minus 2y equal to 0 ಆಗುತ್ತೆ. x plus 2y equal to 120ಗೆ ಡಿವೈಡಿಂಗ್ ಆನ್ ಬೋತ್ ಸೈಡ್ 120 ಸಿಂಪ್ಲಿಫೈ ಮಾಡಿದಾಗ x ಡಿವೈಡೆಡ್ ಬೈ 120 ಪ್ಲಸ್ 2y ಡಿವೈಡೆಡ್ ಬೈ 120 ಈಕ್ವಲ್ ಟು 120 ಬೈ 120 ಇಟ್ ಮೀನ್ 1 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದಾಗ x ಡಿವೈಡೆಡ್ ಬೈ 120 ಪ್ಲಸ್ ಕ್ಯಾನ್ಸಲ್ ಮಾಡಿದಾಗ y ಡಿವೈಡೆಡ್ ಬೈ 60 ಆಗುತ್ತೆ ಈಕ್ವಲ್ ಟು 1 ಆಗುತ್ತೆ. x ಡಿವೈಡೆಡ್ ಬೈ 120 ಪ್ಲಸ್ y ಡಿವೈಡೆಡ್ ಬೈ 60 ಈಕ್ವಲ್ ಟು 1 ಆಗುತ್ತೆ. ಅದೇ ಥರ ಸೆಕೆಂಡ್ ಇಕ್ವೇಷನ್ x ಪ್ಲಸ್ y ಈಕ್ವಲ್ ಟು 60 ಇದೆ. ಡಿವೈಡಿಂಗ್ ಆನ್ ಬೋತ್ ಸೈಡ್ 60 ಮಾಡಿದಾಗ x ಡಿವೈಡೆಡ್ ಬೈ 60 ಪ್ಲಸ್ y ಡಿವೈಡೆಡ್ ಬೈ 60 ಈಕ್ವಲ್ ಟು 60 ಬೈ 60 ಇಟ್ ಮೀನ್ 1 ಆಗುತ್ತೆ. ಅದೇ ರೀತಿ ಥರ್ಡ್ ಇಕ್ವೇಷನ್ x ಪ್ಲಸ್ 2y ಈಕ್ವಲ್ ಟು 0 ಇದೆ. ಸೊ ಈ ಟರ್ಮಿಗೆ ಡಿವೈಡಿಂಗ್ ಆನ್ ಬೋತ್ ಸೈಡ್ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ x ಪ್ಲಸ್ 2yನ ಸೊ ಮೈನಸ್ 2yನ ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ x ಈಕ್ವಲ್ ಟು 2y ಆಗುತ್ತೆ. ಈ ರೀತಿಯಾಗಿ ಇಕ್ವೇಷನ್ ನೋಟ್ ಮಾಡಬೇಕು. ಆ್ಯಂಡ್ y ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕಾದ್ರೆ y ಪಾಯಿಂಟ್ x ಈಕ್ವಲ್ ಟು 0 ಪುಟ್ ಮಾಡಿದಾಗ y ಪಾಯಿಂಟ್ 60 ಆಗುತ್ತೆ. ಅದೇ ರೀತಿ y ಈಕ್ವಲ್ ಟು 0 ಪುಟ್ ಮಾಡಿದಾಗ x ಪಾಯಿಂಟ್ 120 ಆಗುತ್ತೆ. ಈ ರೀತಿಯಾಗಿ ಒಂದು ಇಕ್ವೇಷನ್ ಆ್ಯಂಡ್ ಪಾಯಿಂಟನ್ನು ನೋಟ್ ಮಾಡಬೇಕು. ಅದೇ ಥರ ಸೆಕೆಂಡ್ ಇಕ್ವೇಷನ್ y ಪಾಯಿಂಟ್ x ಈಕ್ವಲ್ ಟು 0 ಪುಟ್ ಮಾಡಿದಾಗ y ಪಾಯಿಂಟ್ 60 ಆಗುತ್ತೆ. ಅದೇ ಥರ y ಪಾಯಿಂಟ್ 0 ಮಾಡಿದಾಗ ಎಕ್ಸದ ವ್ಯಾಲ್ಯೂಸ್ 60 ಆಗುತ್ತೆ. ಎಕ್ಸ್ ಈಕ್ವಲ್ ಟು 2 ಇದೆ. ಸೊ ಎಕ್ಸ್ ಈ ಪಾಯಿಂಟ್ ಕನ್ಸಿಡರ್ ಮಾಡಬೇಕಂದ್ರೆ ಎಕ್ಸ್ ಟರ್ಮ್ y ಟರ್ಮ್ ಎಕ್ಸ್ ಈಕ್ವಲ್ ಟು 0 ಪುಟ್ ಮಾಡಿದಾಗ ಎಲ್ಸೋ 0 ಆಗುತ್ತೆ. y ಈಕ್ವಲ್ ಟು 10 ಪುಟ್ ಮಾಡಿದಾಗ 10 ಇಂಟು 2 ಇಟ್ ಮೀನ್ 20 ಆಗುತ್ತೆ. ಅಂದರೆ ಎಕ್ಸದ ವ್ಯಾಲ್ಯೂಸ್ 20 ಆಗುತ್ತೆ. y ಈಕ್ವಲ್ ಟು 60 ಪುಟ್ ಮಾಡಿದಾಗ y ಈಕ್ವಲ್ ಟು 60 ಇಂಟು 2 ಇಟ್ ಮೀನ್ ಎಕ್ಸ್ ವ್ಯಾಲ್ಯೂ 120 ಆಗುತ್ತೆ. ಈ ರೀತಿಯಾಗಿ 2 ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು. ಈ ಪಾಯಿಂಟನ್ನು ಅಬ್ಸರ್ವ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್, ದಿಸ್ ಒನ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಸೊ ಪಾಯಿಂಟ್ 30, 60, 90, 120,
ಆ್ಯಂಡ್ 150 ಅಂಥೇಳಿ ಪಾಯಿಂಟನ್ನು ತೊಗೊಂಡಿದ್ದೀನಿ. ಅದೇ ಥರ ವೈ ಪಾಯಿಂಟ್ ಹೈಯೆಸ್ಟ್ ಟರ್ಮ್ 60 ಇದೆ. ಸೊ ಹಾಗಾಗಿ ವೈ ಪಾಯಿಂಟಲ್ಲಿ 30, 60, 90, 120 ಅಂಥೇಳಿ ಪಾಯಿಂಟನ್ನು ನೋಟ್ ಮಾಡ್ಕೊತಾ ಇದ್ದೇನೆ. ಎಕ್ಸ್ ಪಾಯಿಂಟ್ 0 ಪುಟ್ ಮಾಡಿದಾಗ ವೈ ಪಾಯಿಂಟ್ 60 ಆಗುತ್ತೆ. ಅಂದರೆ ಎಕ್ಸ್ ಎಕ್ಸಿಸ್ 0, ವೈ ಎಕ್ಸಿಸ್ 60 ಆಗುತ್ತೆ. ಈ ರೀತಿ ಪಾಯಿಂಟ್ ಆಗುತ್ತೆ. ಎಕ್ಸಿಸ್ 120 ಆ್ಯಂಡ್ ವೈ ಎಕ್ಸಿಸ್ 0 ಅಂದರೆ ಎಕ್ಸ್ 120 ಪಾಯಿಂಟ್ ವೈ ಟರ್ಮ್ 0 ಈ ರೀತಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಎಕ್ಸ್ ಎಕ್ಸಿಸ್ 0, ವೈ ಎಕ್ಸಿಸ್ 60 ಅಂದರೆ ಎಕ್ಸ್ ಟರ್ಮ್ 0 ಆಗುತ್ತೆ, ವೈ ಎಕ್ಸಿಸ್ 60 ಅಂದರೆ ಇದೇ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಎಕ್ಸ್ ಎಕ್ಸಿಸ್ 60, ವೈ ಎಕ್ಸಿಸ್ 0 ಅಂದರೆ ವೈ ಎಕ್ಸಿಸ್ 0 ಆಗುತ್ತೆ, ಎಕ್ಸ್ ಎಕ್ಸಿಸ್ 60 ಅಂದರೆ ಈ ರೀತಿ ಪಾಯಿಂಟ್ ಆಗುತ್ತೆ. ಸ್ಟ್ರೇಟ್ ಲೈನ್ನ ಕನ್ಸಿಡರ್ ಮಾಡಿದಾಗ ಈ ರೀತಿ ಆಗುತ್ತೆ. ಸೊ ನಾವು ಇಕ್ವೇಷನನ್ನು ನೋಟ್ ಮಾಡ್ಕೋಬೇಕು. ಸೊ ಇಟ್ ಈಸ್ ಅ ಸೆಕೆಂಡ್ ಇಕ್ವೇಷನ್ ದ ಪಾಯಿಂಟ್ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಆಗುತ್ತೆ. ಅದೇ ಥರ ಸೊ ಫಸ್ಟ್ ಇಕ್ವೇಷನ್ ಪಾಯಿಂಟ್ ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ ಟು 120 ಆಗುತ್ತೆ. ಇಕ್ವೇಷನ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ವೈ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ವೈ ಈಕ್ವಲ್ ಟು 0 ಈ ರೀತಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 20 ಆ್ಯಂಡ್ ವೈ ಈಕ್ವಲ್ ಟು 10 ಅಂದರೆ ಎಕ್ಸ್ ಈಕ್ವಲ್ ಟು 20, 10, 20 ಅಂದರೆ ಎಕ್ಸ್ ಈಕ್ವಲ್ ಟು 20 ಈ ಟರ್ಮ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 20 ಆ್ಯಂಡ್ ವೈ ಟರ್ಮ್ 10, 20, 30 ಆಗುತ್ತೆ. ಸೊ ವೈ ಟರ್ಮ್ 10 ಅಂದರೆ ಈ ರೀತಿ ಆಗುತ್ತೆ. ಎಕ್ಸ್ ಈಕ್ವಲ್ ಟು 20, ವೈ ಈಕ್ವಲ್ ಟು 20 ಅಂದರೆ ಈ ರೀತಿ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಅಂತ ಎಕ್ಸ್ ಈಕ್ವಲ್ ಟು 120 ಆ್ಯಂಡ್ ವೈ ಈಕ್ವಲ್ ಟು 60 ಅಂದರೆ ಎಕ್ಸ್ ಈಕ್ವಲ್ ಟು 120, ವೈ ಈಕ್ವಲ್ ಟು 60 ಅಂದರೆ ಈ ರೀತಿ ಪಾಯಿಂಟ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 120 ಆ್ಯಂಡ್ ವೈ ಈಕ್ವಲ್ ಟು 60 ಅಂದರೆ ಈ ರೀತಿ ಪಾಯಿಂಟ್ ಆಗುತ್ತೆ. ಪಾಯಿಂಟನ್ನು ಜಾಯಿಂಟ್ ಮಾಡಿದಾಗ ಈ ರೀತಿ ಆಗುತ್ತೆ. ಸೊ ದ ಪಾಯಿಂಟ್ ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಸೊ ನೆಕ್ಸ್ಟ್ ಶೇಡಿಂಗ್ ಪೋರ್ಷನ್ ಯಾವ ರೀತಿ ಬೇಕಂದರೆ ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ ಟು 120 ಇದೆ. ಪುಟ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ವೈ ಈಕ್ವಲ್ ಟು 0 ಪುಟ್ ಮಾಡಿದಾಗ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 120 ಆಗುತ್ತೆ. ಅಂದರೆ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 120 ಆಗುತ್ತೆ. ಸೊ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 120 ಇಟ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಟ್ರೂ ಸ್ಟೇಟ್ಮೆಂಟ್ ಆದರೆ ಶೇಡಿಂಗ್ ಪೋರ್ಷನ್ ವಿಲ್ ಬಿ ಒರಿಜಿನ್ ಆಗುತ್ತೆ. ಅಂದರೆ ಈ ಲೈನ್ ಶೇಡಿಂಗ್ ಪೋರ್ಷನ್ ಒರಿಜಿನ್ ಕಡೆ ಶೇಡ್ ಆಗುತ್ತೆ ಈ ರೀತಿಯಾಗಿ. ಅದೇ ಥರ ಸೆಕೆಂಡ್ ಲೈನ್ ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 60 ಇದೆ. ಅಂದರೆ ಸೆಕೆಂಡ್ ಲೈನ್ ಎಕ್ಸ್ ಪ್ಲಸ್ ಈ ಇಕ್ವೇಷನ್ ಎಕ್ಸ್ ಈಕ್ವಲ್ ಟು 0 ಪುಟ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ವೈ ಈಕ್ವಲ್ ಟು 0, 0 ಪ್ಲಸ್ 0 ಇಟ್ ಮೀನ್ 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಆಗುತ್ತೆ. 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಇಟ್ ಈಸ್ ಫಾಲ್ಸ್ ಆಗುತ್ತೆ. ಇಟ್ ಈಸ್ ನಾಟ್ ಎ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್ ಆದರೆ ಶೇಡಿಂಗ್ ಪೋರ್ಷನ್ ವಿಲ್ ಬಿ ನಾಟ್ ಒರಿಜಿನ್ ಆಗುತ್ತೆ. ನಾಟ್ ಒರಿಜಿನ್ ಅಂದರೆ ಶೇಡಿಂಗ್ ಪೋರ್ಷನ್ ಒರಿಜಿನ್ ಕಡೆ ಶೇಡ್ ಮಾಡಬಾರ್ದು, ಔಟ್ಸೈಡ್ ಶೇಡ್ ಮಾಡಬೇಕು ಈ ರೀತಿ ಆಗುತ್ತೆ. ಈ ರೀತಿ ಆಗುತ್ತೆ ಶೇಡಿಂಗ್ ಪೋರ್ಷನ್. ನೆಕ್ಸ್ಟ್ ಥರ್ಡ್ ಇಕ್ವೇಷನ್ ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದೆ. ಸೊ ಈ ಇಕ್ವೇಷನನ್ನು ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2y ಅಂತ ಕನ್ಸಿಡರ್ ಮಾಡೋಣ. ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2y, 0 ಆ್ಯಂಡ್ ವೈ ಈಕ್ವಲ್ ಟು 0 ಪುಟ್ ಮಾಡಿದಾಗ 0 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಸೊ ಇಲ್ಲಿ 0 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿರೋದ್ರಿಂದ ಸೊ ಯಾವ ರೀತಿಯಾಗಿ ನಾವು ಶೇಡಿಂಗ್ ಪೋರ್ಷನ್ನ ಕನ್ಸಿಡರ್ ಮಾಡಬೇಕಂದ್ರೆ ಸೊ ಇಲ್ಲಿ ಎಕ್ಸ್ ಟರ್ಮ್ ಪಾಯಿಂಟ್ ಮತ್ತು ವೈ ಟರ್ಮ್ ಪಾಯಿಂಟನ್ನು ಅಬ್ಸರ್ವ್ ಮಾಡಿದಾಗ ಅಂದರೆ ಈ ಕಡೆ ಎಕ್ಸ್ ಟರ್ಮ್ ಆ್ಯಂಡ್ ವೈ ಎಕ್ಸ್ ಪಾಯಿಂಟ್ ಮತ್ತು ವೈ ಪಾಯಿಂಟನ್ನು ಅಬ್ಸರ್ವ್ ಮಾಡಿದಾಗ ಸೊ ಎಕ್ಸ್ ಪಾಯಿಂಟ್ ಈಸ್ ಎ ಬಿಗ್ಗೆಸ್ಟ್ ಪಾಯಿಂಟ್ ಇದೆ. ಸೊ ಹಾಗಾಗಿ ಎಕ್ಸ್ ಕಡೆ ನಾವು ಶೇಡಿಂಗ್ ಪೋರ್ಷನನ್ನು ಸಿಂಪ್ಲಿಫೈ ಮಾಡಬೇಕು. ಎಕ್ಸ್ ಆಕ್ಸಿಸ್ ಕಡೆ ಶೇಡಿಂಗ್ ಪೋರ್ಷನ್ ಕನ್ಸಿಡರ್ ಮಾಡಿದಾಗ ಈ ರೀತಿ ಆಗುತ್ತೆ. ಹಾಗಾದರೆ ಮೂರು ಸ್ಟ್ರೇಟ್ ಲೈನ್ ಪೊಸಿಷನ್ ಈ ರೀತಿಯಾಗಿದೆ. ಈ ಮೂರು ಸ್ಟ್ರೇಟ್ ಲೈನಿನ ಶೇಡಿಂಗ್ ಪೋರ್ಷನ್ ಈ ಪ್ಲೇಸ್ಮೆಂಟಲ್ಲಿ ಸೇರಿರೋದ್ರಿಂದ ನಾವು ಈ ಪೋರ್ಷನ್ನ ಕನ್ಸಿಡರ್ ಮಾಡಬೇಕು. ಹಾಗಾದರೆ ಕಾರ್ನರ್ ಪಾಯಿಂಟ್ಸ್ ಯಾವ ರೀತಿ ಅಂದರೆ ಕಾರ್ನರ್ ಪಾಯಿಂಟ್ಸ್ ಇಟ್ ಈಸ್ ಎ ಕಾರ್ನರ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಪಾಯಿಂಟ್ ಈ ರೀತಿಯಾಗಿ ನಾವು ಕಾರ್ನರ್ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕು. ಹಾಗಾದರೆ ಕಾರ್ನರ್ ಪಾಯಿಂಟ್ಸ್
ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸನ್ನು ಕನ್ಸಿಡರ್ ಮಾಡಬೇಕು. ಸೊ ಈ ಪೋರ್ಷನಲ್ಲಿ ಎಕ್ಸ್ ಆಕ್ಸಿಸ್ 30 40 ಅದೇ, ಎಕ್ಸ್ ಆಕ್ಸಿಸ್ 40 ಆಗುತ್ತೆ, ವೈ ಆಕ್ಸಿಸ್ 20 ಆಗುತ್ತೆ. ಎಕ್ಸ್ ಆಕ್ಸಿಸ್ 40, ವೈ ಆಕ್ಸಿಸ್ 20 ಆಗುತ್ತೆ. ಅದೇ ಥರ ನೆಕ್ಸ್ಟ್ ಪಾಯಿಂಟು ಎಕ್ಸ್ ಆಕ್ಸಿಸ್ 60 ಇದೆ ಆ್ಯಂಡ್ ವೈ ಆಕ್ಸಿಸ್ 30 ಇದೆ. ನೆಕ್ಸ್ಟ್ ಬಂತ ಎಕ್ಸ್ ಆಕ್ಸಿಸ್ 120 ಆ್ಯಂಡ್ ವೈ ಆಕ್ಸಿಸ್ 0 ಇದೆ. ನೆಕ್ಸ್ಟ್ ಪಾಯಿಂಟ್ ಎಕ್ಸ್ ಆಕ್ಸಿಸ್ 60 ಆ್ಯಂಡ್ ವೈ ಆಕ್ಸಿಸ್ 0 ಇದೆ. ಸೊ ದೀಸ್ ಆರ್ ದಿ ಕಾರ್ನರ್ ಪಾಯಿಂಟ್ಸ್. ನೆಕ್ಸ್ಟ್ ಬಂತ ಕಾರ್ನರ್ ಪಾಯಿಂಟ್ಸ್. $40, $20, $120, $0, $60, $0, $60, $30 ಆಗುತ್ತೆ. 40, 20, 120, 0 point, 60, 0 point, 60, 30 point. So 4 ಕಾರ್ನರ್ ಪಾಯಿಂಟ್ಸ್ ಆಗುತ್ತೆ. ಸೊ ಲಾಸ್ಟ್ ಅಂತ ಆಪ್ಟಿಮಲ್ ಸೊಲ್ಯೂಷನ್. So taking the z equation, z equal to 5x plus 10y, starting corner points, z equal to 5x plus 10y, taking the points 40, 20, 120, 0, 60, 0, 60, 30 ಆಗುತ್ತೆ. So these are the x point, this one y point. Substitute the x and y value that equation. 5 into x it mean 40 plus 10 y it mean 20 ಆಗುತ್ತೆ, equal to 5 into 40 it mean 200 plus 10 into 20 it mean 200 plus 200 it mean 400 ಆಗುತ್ತೆ, ಅಂದರೆ 400. ನೆಕ್ಸ್ಟ್ ಬಂತ 5 x it mean 120 plus 10 y it mean 0. 5 into 120 600 plus 10 into 0 it means 0 ಆಗುತ್ತೆ. 600 plus 0 it means 600. Next 5 into 5 into x it means 60 plus 10 into y it means 0. 60 into 5 it means 300 plus 10 into 0 it means 0. 300 plus 0 value 300. Next 5 into 60 plus 10 into y value 30. 5 into 60 it means 300 plus 10 into 30 value 300. 300 plus 300 it means 600. 600. So 400, 600, 300 and 600 values ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 600 ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಇಟ್ ಮೀನ್ 300 ಆಗುತ್ತೆ. therefore the minimum value 300 at the point 60 and 0 and the maximum value 600 at the point. ಸೊ 2 ಪಾಯಿಂಟ್ ಇದೆ, 2 ಪಾಯಿಂಟನ್ನು ನೋಟ್ ಮಾಡಬೇಕು. 60, 30 ಆ್ಯಂಡ್ 120, 0. ಮ್ಯಾಕ್ಸಿಮಮ್ ವ್ಯಾಲ್ಯೂ 600 ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ 300. ಈ ರೀತಿಯಾಗಿ ಸಿಂಪ್ಲಿಫೈ ಮಾಡಬೇಕು.